ಹಾಯ್ ಫ್ರೆಂಡ್ಸ್, ಅನ್ನ ದಾಲ್ ಜೊತೆಗೆ ಸೂಪರ್ ಆಗಿರೋ ಒಂದು ಸ್ಪೈಸಿ ಆಗಿರೋ ಸೈಡ್ ಡಿಶ್ ಬೇಕಾ? ಬನ್ನಿ ಹಾಗಿದ್ರೆ ಮಾಡೋಣ. ಏನಿಲ್ಲ ರೀ, ಒಂದು 10ರಿಂದ 15 ಬೆಂಡೆಕಾಯಿ ಇದ್ರೆ ಸಾಕು. ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡು ಬಿಟ್ಟಿದ್ದೀನಿ. ಹೆಚ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್ ನೋಡಿ. ತೊಟ್ಟು ಮತ್ತು ಫ್ರಂಟು ಎರಡು ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಚಾಕುಲಿ 4 ಸೀಳು ಹೊಡ್ಕೊಂಡು ಬಿಡಬೇಕು ನೋಡಿ. ಇದೇ ರೀತಿ ಆದ್ರೂ ಸೇಳ್ಕೊಳ್ಬೋದು, ಅಥವಾ ಈ ಥರ ಇಟ್ಕೊಂಡಾದ್ರೂ ಸೇಳ್ಕೊಳ್ಬೋದು. ಇದೇ ಥರ ಎಲ್ಲ ಬೆಂಡೆಕಾಯಿನೂ ಹೆಚ್ಕೊಂಡೆ. ದಿಢೀರಂತ ಅನ್ನ ಸಾಂಬಾರು ಜೊತೆಗೆ ಇಮಿಡಿಯೇಟಾಗಿ ಮಾಡ್ಕೊಳ್ಳೋಂಥ ಒಂದು ಸೈಡ್ ಡಿಶ್. ತುಂಬಾ ಸ್ಪೈಸಿಯಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನಾನು ಒಂದು ಕಬ್ಬಿಣದ ತವೆನ ಇಟ್ಕೊಂಡಿದ್ದೀನಿ. ಬೇಗ ಫ್ರೈ ಆಗುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀವು ಅಷ್ಟೇ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡಿ, ಅದು ಬಾಣಲಿ ಆಗ್ಬೋದು ಅಥವಾ ತವ ಆಗ್ಬೋದು. 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಮೇಯ್ನು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಅಂಟಲ್ಲ ಮತ್ತು ತುಂಬ ಬೇಗ ಫ್ರೈ ಆಗುತ್ತೆ. ನೋಡಿ, ಮುಕ್ಕಾಲು ಫ್ರೈ ಆಗಿದೆ. ಈಗ ಇದಕ್ಕೊಂದು ಪುಡಿನ ರೆಡಿ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ, ಹಾಗೆ ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಪಿಂಚ್ ಅರಿಶಿನ ತೊಗೊಳ್ತೀನಿ. ನೋಡಿ, ಇಷ್ಟೇ ಮಸಾಲೆ. ಸಖತ್ತಾಗಿರುತ್ತೆ ಸೈಡ್ ಡಿಶ್. 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ರೆಡಿ ಆಯಿತು ನೋಡಿ. ಬೆಂಡೆಕಾಯಿನೂ ತುಂಬಾ ಫ್ರೈ ಆಗಿದೆ ಚೆನ್ನಾಗಿ. ಕಬ್ಬಿಣದ ತವೆಯಲ್ಲೇ ಮಾಡ್ತೀನಿ ನಾನು, ಹಾಗಾಗಿ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ಜೊತೆಗೆ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 5 ನಿಮಿಷ ಅದ್ರ ಮೇಲೆ ಬಿಟ್ಟರೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ. ಚೆನ್ನಾಗಿ ಇಷ್ಟು ಫ್ರೈ ಆಗಿದೆ. ಈ ಹಂತದಲ್ಲಿ ನಾನು ಪುಡಿನ ಉದುರಿಸ್ಕೊಳ್ತೀನಿ. ಖಾರ ಸ್ಪೈಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಎಣ್ಣೆ ಹಾಕ್ತೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಅನ್ನ ಸಾಂಬಾರು ಜೊತೆಗೆ ದಿಢೀರಂತ ಏನಾದರೂ ಸೈಡ್ ಡಿಶ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೆಂಡೆಕಾಯಿ, ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಊಟದ ಜೊತೆಗಂತಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ನೋಡಿ. ಬೆಂಡೆಕಾಯಿ ಸೈಡ್ ಡಿಶ್ ರೆಡಿ ಆಯಿತು. ಸಿಂಪಲ್ ಮಸಾಲ, ಸಿಂಪಲ್ ಕೆಲಸ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಒಂದು ಸೈಡ್ ಡಿಶ್ ಇದ್ದರೆ ಸೂಪರಾಗಿ ಅನ್ನ ಸಾಂಬಾರು ಒಳಗೋಗುತ್ತೆ. ಇಷ್ಟ ಆಯಿತಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್.